ಸ್ಯಾಂಡಲ್ವುಡ್, ಕೋಸ್ಟಲ್ವುಡ್ ಹಾಗೂ ಬಾಲಿವುಡ್ನಲ್ಲಿ ಡಿಫರೆಂಟ್ ಮೂವಿಗಳು ರಿಲೀಸ್ ಆಗ್ತಾನೆ ಇದೆ. ಈ ವಾರ ತೆರೆ ಕಂಡಿರುವ ಮೂವಿ ಚೇಸ್. ಈ ಮೂವಿಯ ಕಥೆ ಹೇಗಿದೆ, ಸಿನಿ ಪ್ರೇಕ್ಷಕರು ಏನ್ ಹೇಳ್ತಾರೆ ನೋಡಿ ಮೂವಿ ಸ್ಪೆಷಲ್ ಚೇಸ್. ನಾನು ನಿಖಿತಾ ಪೂಜಾರಿ. ಸ್ಯಾಂಡಲ್ವುಡ್ನಲ್ಲಿ ಡಿಫರೆಂಟ್ ಕ್ರೈಮ್ ಸ್ಟೋರಿ, ಸಸ್ಪೆನ್ಸ್, ಥ್ರಿಲ್ಲರ್ ಚಿತ್ರಕಥೆಯ ಸಿನಿಮಾಗಳು ಈಗಾಗಲೇ ಮೂಡಿ ಬಂದಿದೆ. ಅದೇ ರೀತಿ ಡಿಫರೆಂಟ್ ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್ ಸಿನಿಮಾ ಚೇಸ್ ಕೂಡ ಒಂದು. ವಿಲೋಕ್ ಶೆಟ್ಟಿ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಈ ಸಿನಿಮಾ ಟ್ರೇಲರ್ ಮೂಲಕನೇ ಎಲ್ಲರ ಗಮನ ಸೆಳೆದಿತ್ತು. ಇದೀಗ ಈ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣುವ ಮೂಲಕ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಹಾಗಿದ್ರೆ ಚೇಸ್ ಮೂವಿ ಯಾವ ರೀತಿ ಇದೆ, ಸಿನಿ ಪ್ರೇಕ್ಷಕರು ಏನ್ ಹೇಳ್ತಾರೆ ನೋಡ್ಕೊಂಬನ್ನಿ. ಮಹಿಳೆಯರು ರಾತ್ರಿ ಹೊತ್ತು ಕ್ಯಾಬ್ಗಳಲ್ಲಿ ಪ್ರಯಾಣಿಸುವುದು ಅದೆಷ್ಟು ಸೂಕ್ತ ಎಂಬ ವಿಷಯವನ್ನಿಟ್ಟುಕೊಂಡು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಥಾನಕ ಹೆಣೆದಿರುವ ಚಿತ್ರ ಚೇಸ್. ವಿಲೋಕ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ತಯಾರಾಗಿರುವ ಈ ಸಿನಿಮಾ ಈಗಾಗಲೇ ರಾಜ್ಯಾದ್ಯಂತ ತೆರೆ ಕಂಡು ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಸಾಮಾನ್ಯವಾಗಿ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ನ ಚಿತ್ರಗಳಲ್ಲಿ ಪ್ರಸ್ತುತ ಸಮಾಜದಲ್ಲಿ ನಡೆಯುವ ಭಯಾನಕ ಅಪರಾಧಿ ಕೃತ್ಯಗಳ ನಿಜ ರೂಪವನ್ನು ತೋರಿಸಿ ಆ ಮೂಲಕ ಸೋಷಿಯಲ್ ಮೆಸೇಜ್ ನೀಡುತ್ತವೆ. ಚೇಸ್ ಸಿನಿಮಾ ಕೂಡ ಅಂಥದ್ದೇ ಒಂದು ಮರ್ಡರ್ ಮಿಸ್ಟರಿ ಕಥೆಯನ್ನ ಹೇಳುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಹೇಳಲು ಹೊರಟಿದೆ. ದುಷ್ಟರ ಗುಂಪೊಂದು ಮಹಿಳೆಯರನ್ನ ಯಾವ ರೀತಿ ಯಾಮಾರಿಸಿ ಬಲಿ ತೆಗೆದುಕೊಳ್ಳುತ್ತಾರೆ, ಅದರ ಹಿಂದಿನ ನಿಗೂಢತೆ, ಸತ್ಯಾಸತ್ಯತೆಗಳನ್ನ ಈ ಚಿತ್ರದಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ಹೇಳಲಾಗಿದೆ. ಚಿತ್ರದಲ್ಲಿನ ಎಲ್ಲಾ ಪಾತ್ರಗಳು, ಸಸ್ಪೆನ್ಸ್ ಥ್ರಿಲ್ಲರ್ ಸನ್ನಿವೇಶಗಳು ಪ್ರೇಕ್ಷಕರ ಹುಬ್ಬೇರಿಸುತ್ತದೆ. ನಾನು ಆಲ್ರೆಡಿ ಕ್ಯಾಬಲ್ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ ಎರಡು ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರ್ಬೇಕು. ಯಾರ್ಯವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ನಿನ್ನ ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ. ಈಗಾಗಲೇ ರಾಜ್ಯಾದ್ಯಂತ ತೆರೆ ಕಂಡಿರುವ ಚೇಸ್ ಮೂವಿ ಯಶಸ್ವಿ ಪ್ರದರ್ಶನ ಕಾಣುವ ಮೂಲಕ ಸಿನಿ ರಸಿಕರ ಮನ ಗೆದ್ದಿದೆ. ಸಿನಿ ರಸಿಕರು ಕೂಡ ಈ ಸಿನಿಮಾಗೆ ಫುಲ್ ಮಾರ್ಕ್ಸ್ ಕೊಟ್ಟು ಬಿಟ್ಟಿದ್ದಾರೆ. ಸ್ಯಾಂಡಲ್ವುಡ್ ಸಿನಿಮಾಗಳು ಬೆಂಗಳೂರಲ್ಲಿ ರಿಲೀಸ್ ಆಗೋದು ಕಾಮನ್. ಆದ್ರೆ ಮೊದಲ ಬಾರಿಗೆ ಈ ಮೂವಿ ಮಂಗಳೂರಲ್ಲಿ ರಿಲೀಸ್ ಆಗಿದೆ. ಹಾಗಿದ್ರೆ ಈ ಸಿನಿಮಾಗೆ ಯಾವ ರೀತಿಯಾದಂತಹ ಪ್ರಶಂಸೆ ಸಿಕ್ಕಿದೆ ಹೇಳ್ತೇವೆ ನೋಡಿ. ವಿಲೋಕ್ ಶೆಟ್ಟಿ ನಿರ್ದೇಶನದಲ್ಲಿ ಮೂಡಿಬಂದಿರುವ ಚೇಸ್ ಚಿತ್ರವು ಈಗಾಗಲೇ ರಾಜ್ಯಾದ್ಯಂತ ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಚಿತ್ರಮಂದಿರದಲ್ಲೂ ಹೌಸ್ಫುಲ್ ಎನ್ನುವ ಬೋರ್ಡ್ ನೇತಾಡುತ್ತಿದೆ. ಮರೆಯಲ್ಲಿರುವ ಒಂದು ಕಾಣಾದಂತ ಫೇಸ್, ಇರುಳಿನಲ್ಲೂ ನೆರಳಿನಂತೆ ಬೆನ್ನ ಹತ್ತು ಚೇಸ್. ಸುಳಿವೆ ಕೊಡದ ಸುಳ್ಳೆ ಇಲ್ಲ ಏನೇ ಇರಲಿ ಕೇಸ್, ನೋಟ ನೆಟ್ಟ ಮೇಲೆ ಎಂದು ನಿಲ್ಲದಂತೆ ಚೇಸ್. ಸೂಪರ್ 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 100 ದಿನ ಗ್ಯಾರಂಟಿ. ಬಾರಿ ಸಸ್ಪೆನ್ಸ್ ಮೂವಿ. ಸಸ್ಪೆನ್ಸ್ ಎಲ್ಲ ಇತ್ತು, ಒಳ್ಳೆದಿತ್ತು. ಡಿಫ್ರೆಂಟ್ ಉಂಟು. ಸೂಪರ್ ಅದನ್ನು
ಸಸ್ಪೆನ್ಸ್ ಬಾರಿ ಬೆಟ್ಟ ಕೊಡ್ತೇವೆ ಪುನರದ ಓಲಿ ಭಾರಿ ಶೋಕ ಕನ್ನಡದ ಓಲಾಜಿ ಫಿಲ್ಮ್ ಎಂಚುಂಡು ಅದೇ ಶೋಕ್ ಬಂದು ನೀವು ಎಕ್ಸ್ಪೆಕ್ಟೇಷನ್ ಇರುತ್ತೆ ಜಾಸ್ತಿ ಆಯ್ತು ಆ್ಯಕ್ಚುಲಿ ಬಕ್ಕ ಮಾತೇನಲ್ಲ ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲ ಭಾರಿ ಶೋಕ್ ಇತ್ತು. ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಚಲನಚಿತ್ರ ಕೊಂಡೋಗಿದ್ದು ಬಹಳ ಒಳ್ಳೆ ಆಗಿದೆ. ಇದು ಉತ್ತಮವಾಗಿ ಓಡುತ್ತೆ ಅನ್ನುವಂಥ ನಂಬಿಕೆ ನಮ್ಮದು. ಆಲ್ ದಿ ಬೆಸ್ಟ್. ಇನ್ನು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಜೀವಾಳವಾಗಿರುವ ಚೇಸ್ ಚಿತ್ರದಲ್ಲಿ ರಾಧಿಕಾ ನಾರಾಯಣ್, ಅವಿನಾಶ್, ಶೀತಲ್ ಶೆಟ್ಟಿ, ಸುಶಾಂತ್ ಪೂಜಾರಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಪ್ರಮೋದ್ ಶೆಟ್ಟಿ, ಅರ್ಜುನ್ ಯೋಗೇಶ್ ರಾಜ್, ಸುಶಾಂತ್ ಪೂಜಾರಿ, ಸುಧಾ ಬೆಳವಾಡಿ, ರಾಜೇಶ್ ನಟ್ರಂಗ, ಅರವಿಂದ್ ಬೋಳಾರ್, ರೆಹಮಾನ್ ಹಾಸನ್ ಒಳಗೊಂಡ ದೊಡ್ಡ ಕಲಾವಿದರ ದಂಡೆ ಚಿತ್ರದಲ್ಲಿದೆ. ನಗರದ ಹೊರವಲಯದ ಕ್ವಾರೆಯೊಂದರಲ್ಲಿ ಮಹಿಳೆಯ ಶವ ಪತ್ತೆಯಾಗಿದ್ದು ಬರ್ಬರವಾಗಿ ಹತ್ಯೆಗೈಯಲಾಗಿದೆ. ಅವತ್ ರಾತ್ರಿ ಏನಾಯ್ತು ಅಂತ ನಿಧಾನವಾಗಿ ಯೋಚನೆ ಮಾಡಿ. ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ಆ ಗಾಡಿ ಆರೆಂಜ್ ಕಲರ್ ಪ್ರೈವೇಟ್ ಕಾರ್. ಸಮಥಿಂಗ್ ಇಸ್ ಮಿಸ್ಸಿಂಗ್. ಏನಾಗಿರ್ಬೋದು? ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಆ ಡ್ರೈವರು ಮತ್ತು ಮರ್ಡರ್ ಇಬ್ರು ಒಬ್ಬರೇ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಯಾರ್ಯವನು ಮತ್ತೆ ಅಗಿಯೋದಕ್ಕೆ ಪ್ರಯತ್ನ ಪಟ್ರೋ ಅಲ್ಲಿ ಸಿಗೋದು ನಿಮ್ ಹೆಣ ಅಷ್ಟೇ. ಕಿಡ್ನಾಪ್? ಸರ್, ಕಾಲ್ ಟ್ರೇಸ್ ಆಗಿದೆ ಸರ್. ಚಿನ್ನಸ್ವಾಮಿ ಸ್ಟೇಡಿಯಂ ಏರಿಯಾದಿಂದ ಕಾಲ್ ಬಂದಿರೋದು. ಇವತ್ತು IPL ಮ್ಯಾಚ್ ಬೇರೆ ಇದೆ. ಅಷ್ಟು ಜನರಲ್ಲಿ ಯಾರು ಅಂತ ಹೇಗೆ ಸರ್ ಕಂಡಿಡಿಯೋದು? ಅವ್ನು ತುಂಬಾ ಪ್ಲಾನ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದಾನೆ. ಹತ್ತಿರದೇ ಬೇರೆ ಟ್ರೈನ್ ಆದ್ರೆ ಕಂಪಾರ್ಟ್ಮೆಂಟ್ ಅಲ್ಲಿ ಆಚೆ ಈಚೆ ಓಡಾಡಿ ಏನ್ ಪ್ರಯೋಜನ ಸರ್? ನಾನು ಸುಳ್ಳು ಹೇಳ್ತಿಲ್ಲ ಸರ್. ಇವನು ಹೇಳೋದೆಲ್ಲ ಸುಳ್ಳು. ನೀನ್ ಕಿವಿಡಾನ? ಓ ಗಾಡ್. ಆ ಹುಡುಗಿ ವಿಷಯನ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಕಂತ ನೀನ್ ನನ್ನ ಮಾತು ನಂಬ್ತಾ ಇರೋ ಹಾಗೆ ಅನಿಸ್ತಾ ಇಲ್ಲ. ಶಿ ಸೋ ಅನ್ಪ್ರೆಡಿಕ್ಟಬಲ್. ನಾನು ಇವ್ರ ಮಾತನ್ನ ನಂಬಿ ನಿಜ ಏನು ಅಂತ ತಿಳಿದೆ ಮೋಸ ಹೋಗ್ಬಿಟ್ನಾ? ಕಣ್ಣಿಲ್ದೇ ಇರೋರಲ್ಲ ಅಂಗವಿಕಲರು, ಮನುಷ್ಯತ್ವ ಇಲ್ದೇ ಇರೋರು. ಅವನೆಷ್ಟೇ ದೊಡ್ಡ ಕ್ರಿಮಿನಲ್ ಆಗಿದ್ರು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಸಿಂಪ್ಲಿ ಫನ್ ಮೀಡಿಯಾ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ನ ಬ್ಯಾನರ್ ನಡಿಯಲ್ಲಿ ಮನೋಹರ್ ಸುವರ್ಣ ನಿರ್ಮಾಣ ಮಾಡಿದ್ದಾರೆ. ಪ್ರಶಾಂತ್ ಶೆಟ್ಟಿ ಮತ್ತು ಪ್ರದೀಪ್ ಶೆಟ್ಟಿ ನಿರ್ಮಾಣದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಶಿವ್ ಶೆಟ್ಟಿ ಕಾರ್ಯಕಾರಿ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅನಂತರಾಜ್ ಅರಸ್ ಛಾಯಾಗ್ರಹಣ ಮಾಡಿದ್ದಾರೆ. ಮನದ ಹಸಿಲ ದಾಟಿ ಬಂದು ಹೃದಯಕ್ಕೆ ನೀ ಒರಗಿದೆ. ಉಸಿರಿನ ಜೊತೆ ಜೀವದಿಂದು ನಿನ್ನದಾಗಲು ಬಯಸಿದೆ. ಇಡೀ ಸಿನಿಮಾದ ಅಚ್ಚರಿ ಎಂದರೆ ಖಳನಟ. ಮೊದಲ ಬಾರಿಗೆ ಈ ಸಿನಿಮಾ ನೋಡುವ ಪ್ರೇಕ್ಷಕನಿಗೆ ಆತನೇ ಖಳನಟ ಎಂಬುದನ್ನ ಊಹೆ ಮಾಡಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಪ್ರತಿಯೊಬ್ಬರಿಗೂ ಇದು ಸರ್ಪ್ರೈಸ್ ಆಗುತ್ತದೆ. ಇದು ನಿರ್ದೇಶಕನ ಬುದ್ಧಿವಂತಿಕೆಗೆ ಹಿಡಿದ ಕನ್ನಡಿಯಾಗಿದೆ. ನಿರ್ದೇಶಕ ವಿಲೋಕ್ ಸಿನಿಮಾದಲ್ಲಿ ಬರುವ ಎಲ್ಲಾ ಥ್ರಿಲ್ಲಿಂಗ್ ಸನ್ನಿವೇಶಗಳನ್ನ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅರವಿಂದ್ ಬೋಳಾರ್ ಅವರ ಹಾಸ್ಯ ಸಿನಿಮಾಗೆ ಮತ್ತಷ್ಟು ಮನರಂಜನೆ ನೀಡಿದೆ. ಇನ್ನುಳಿದಂತೆ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗುತ್ತಾ ನೋಡುಗನನ್ನ ಸಿನಿಮಾದೊಳಗೆ ಕರೆದುಕೊಂಡು ಹೋಗುತ್ತವೆ. ರಾಧಿಕಾ ನಾರಾಯಣ್ ಮತ್ತೊಮ್ಮೆ ತಾನೊಬ್ಬ ಉತ್ತಮ ನಟಿ ಎಂಬುದನ್ನ ಸಾಬೀತುಪಡಿಸಿದ್ದಾರೆ. ಅವಿನಾಶ್ ದಿವಾಕರ್ ಸಹಜ ನಟ ಎಂಬುದು ಪ್ರತಿ ದೃಶ್ಯದಲ್ಲಿಯೂ ತಿಳಿಯುತ್ತದೆ. ರಂಗಿತರಂಗ ಅರವಿಂದ್ ತಮ್ಮ ಅಭಿನಯ ಮತ್ತು ಖಡಕ್ ಲುಕ್ನಿಂದ ಪ್ರೇಕ್ಷಕರನ್ನ ಹೆದರಿಸುತ್ತಾರೆ. ಶೀತಲ್ ಶೆಟ್ಟಿ ಮತ್ತು ಪ್ರಮೋದ್ ಶೆಟ್ಟಿ ತಮ್ಮ ತಮ್ಮ ಪಾತ್ರಗಳಿಗೆ ನ್ಯಾಯ ಸಲ್ಲಿಸಿದ್ದಾರೆ. ಚಿತ್ರದಲ್ಲಿ 4 ಡುಯೆಟ್ ಸಾಂಗ್, ಥ್ರಿಲ್ಲರ್ ಟ್ರ್ಯಾಕ್, ಟೈಟಲ್ ಟ್ರ್ಯಾಕ್ ಸೇರಿದಂತೆ ಒಟ್ಟು 6 ಹಾಡುಗಳಿವೆ. ಖ್ಯಾತ ಗಾಯಕರಾದ ವಿಜಯ್ ಪ್ರಕಾಶ್, ಸಂಚಿತ್ ಹೆಗ್ಡೆ, ಬೆನ್ನಿ ದಯಾಳ್, ಅನುರಾಧ ಭಟ್, ಹರೀಶ್ ವೆಂಕಟ್, ಮಕ್ಬೂಲ್ ಮನ್ಸೂರ್ ಮಹಮ್ಮದ್ ಹಾಡುಗಳಿಗೆ ದನಿಯಾಗಿದ್ದಾರೆ. ಮತ್ತೆ ಮಳೆಯಾಗಿದೆ ಖ್ಯಾತಿಯ ಡಾ ಉಮೇಶ್ ಪಿಲಿಕುಡೇಲು 4 ಹಾಡುಗಳನ್ನು ಬರೆದಿದ್ದಾರೆ. ಅನಂತರಾಜ್ ಅರಸ್ ಅವರ ಸಿನಿಮ್ಯಾಟೋಗ್ರಫಿ ಉತ್ತಮವಾಗಿದ್ದು, ಕಾರ್ತಿಕ್ ಆಚಾರ್ಯ ಸಂಗೀತ ನಿರ್ದೇಶನದಲ್ಲಿ ಚೇಸ್ ಸಿನಿಮಾದ ಕಲರ್ಫುಲ್ ಹಾಡುಗಳು ಮೂಡಿಬಂದಿವೆ.
ಅತಿಯಾಗಿದೆ ಪರಿಣಾಮ ಕ್ಷಣಗಳೀಗ ಮಧುರವಾಗೋ ಸುಳಿವ ನೀಡಿ ಕಾಯಿಸಿದೆ ಒಲವಿನ ಮಿತಿಯ ಮೀರಿ ಹೃದಯ ಮಾಡೋದೇನು ಕೇಳುತ್ತಿದೆ ದೀವಾನ ಸಾಹು ಖುದಾ ದೀವಾನ ಸಾಹು ಖುದಾ ಬರಿದಾಗಿರೋ ಪುಟ ತೆರೆದೆ ಬರೆದೆ ತುದಿಗಾಲಲಿ ಸದಾ ನಾನಿಂತ ಹಾಗೆ ಈಗ ದೀವಾನ ಸಾಹು ಖುದಾ ದೀವಾನ ಸಾಹು ಖುದಾ ಆಡೋ ಮುನ್ನ ಮಾತೊಂದು ಕಾಡಿದೆ ನಿನ್ನ ಜೊತೆಗೆ ಸಲ್ಲಾಪ ಬೇಕಿದೆ ದಾರಿ ನೀನೇ ನಾ ಎಲ್ಲೇ ಸಾಗಲಿ ಸೇರಿ ಹೋದೆ ಅಲೆಯಂತೆ ನೀರಲಿ ಮುಗಿಲಿಲ್ಲದ ಮಳೆಯಲ್ಲಿ ನಾ ನೆನೆದಂತಿದೆ ಪೂರ ನೆರಳೊಂದನೆ ಹುಡುಕಾಡಿದೆ ಅಲೆಮಾರಿ ಜೀವ ಸೆರೆಯಾದೆನು ಬೆರಗಾದೆನು ಅತಿಯಾದಂತ ವ್ಯಾಮೋಹಕ್ಕೆ ದೀವಾನ ಸಾಹು ಖುದಾ ದೀವಾನ ಸಾಹು ಖುದಾ ದೀವಾನ ಸಾಹು ಖುದಾ ದೀವಾನ ಸಾಹು ಖುದಾ ಹುಡುಗಿ ಇವಳು ತರಲೆ ಅದೃಷ್ಟ ಆಗ್ತಾಳೆ ಏನು ಮಾಡದೆ ಸುಮ್ಮನೆ ಸ್ಮೈಲ್ ಅಲ್ಲೇ ಕೊಳ್ತಾಳೆ ನಾನೇ ದೂರ ನಿಂತ್ರು ಹತ್ರಾನೇ ಬರ್ತಾಳೆ ಹುಚ್ಚು ಹಿಡಿಸಿ ನನ್ನೆ ಹವಾಯೋ ಅಂತಾಳೆ ಓ ಮೇರೆ ಯಾರ ಮೆತು ಬೆಚಾರ ಬೋಲ್ಡ್ ಆಗಿ ಹೋದೆನಾ ನಗು ಅವಾರ ಕರೋ ಇಶಾರ ಓ ಜಾನೆ ಜಾನ ಯಮ್ಮ ಜಾನ ಮಾತಾಡಲು ಶುರುವಾದರೆ ಬ್ರೇಕ್ ಇಲ್ಲದ ಟ್ರೈನ್ ಇದು ಕಾಲೆಳೆದರು ಗೊತ್ತಾಗದ ಮಗುವಂತಿರೋ ಮೈಂಡ್ ಇದು ಮಾತಾಡಲು ಶುರುವಾದರೆ ಬ್ರೇಕ್ ಇಲ್ಲದ ಟ್ರೈನ್ ಇದು ಕಾಲೆಳೆದರು ಗೊತ್ತಾಗದ ಮಗುವಂತಿರೋ ಮೈಂಡ್ ಇದು ಇರೋ ಎಲ್ಲ ನನ್ನ ಟೈಮು ಕೊಡಬೇಕು ಅನ್ನೋ ರೂಲು ತಲೆ ಹಾಳಾದರೂನು ಲೋಡಾಗದಂತ ಫೈಲು ಎದೆಯಲ್ಲಿ ಈಗ ಪ್ರೀತಿ ಅತಿಯಾದ ಹಾಗೆ ಫೀಲು ದಿನ ರಾತ್ರಿಯೂ ಕಾದು ಕೂತೆ ನಾನು ಇವಳ ನೋಡಲು ಯಾರ ಮೆತ್ತೋ ಬೆಚಾರ ಬೋಲ್ಡ್ ಆಗಿ ಹೋದೆನಾ ಮೆಹು ಅವಾರ ಕರೋ ಇಶಾರ ಓ ಜಾನೆ ಜಾನ ಯಮ್ಮ ಜಾನ
ಅದೃಷ್ಟ ಆಗ್ತಾಳೆ, ಏನು ಮಾಡಿದೆ ಸುಮ್ನೆ ಸ್ಮೈಲ್ ಅಲ್ಲೇ ಕೊಳ್ತಾಳೆ. ನಾನೇ ದೂರ ನಿಂತ್ರು ಹತ್ರಾನೇ ಬರ್ತಾಳೆ, ಹುಚ್ಚು ಹಿಡಿಸಿ ನನ್ನೆ ಹವಾಯು ಅಂತಾಳೆ. ಚೇಸ್ ಮೂವಿ ಬಿಡುಗಡೆಗೊಂಡು ಸಾಕಷ್ಟು ಕುತೂಹಲ ಹಾಗೂ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಸಸ್ಪೆನ್ಸ್, ಕ್ರೈಮ್, ಥ್ರಿಲ್ಲರ್ ಸಬ್ಜೆಕ್ಟ್ ಜೀವಾಳವಾಗಿರುವ ಚೇಸ್ ಸಿನಿಮಾ ಥ್ರಿಲ್ಲರ್ ಸಿನಿ ಪ್ರಿಯರಿಗೆ ಮಿಸ್ ಮಾಡದೆ ನೋಡುವಂತಹ ಸಿನಿಮಾ. ಮೂವಿಯನ್ನ ಯಾರೆಲ್ಲ ನೋಡಿಲ್ಲ ಇಂದೇ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮೂವಿ ಸ್ಪೆಷಲ್ ಚೇಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.